ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ರವೆ ಯೂಸ್ ಮಾಡಿ ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ತುಂಬ ಟೇಸ್ಟಿಯಾಗಿರೋಂಥ ಬ್ರೇಕ್ಫಾಸ್ಟನ್ನು ಹೇಳ್ತಾ ಇದ್ದೀನಿ. ಅದಕ್ಕೆ ನಾನು 2 ಬೌಲ್ ಆಗೋಷ್ಟು ಸಣ್ಣ ರವೆ ತಗೋತಾ ಇದ್ದೀನಿ. ಎರಡು ಬೌಲ್ ಆಗಷ್ಟೇ ಮೊಸರು ಹಾಕ್ತಾ ಇದ್ದೀನಿ. ಇದು ಯಾವ ಬೌಲೇ ರವೆ ತೊಗೊಂಡಿನಲ್ರಿ ಅದರ 2 ಬೌಲಲ್ಲಿ ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ. ಇದಕ್ಕೀಗ ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡಿ ಬ್ಯಾಟ್ರನ್ನು ರೆಡಿ ಮಾಡ್ತಾ ಇದ್ದೀನಿ. ನೋಡ್ರಿ, ಇದು ಇಡ್ಲಿ ಬ್ಯಾಟ್ರ್ ಥರ ಆದರೆ ಸಾಕ್ರಿ. ಸ್ವಲ್ಪ ಗಟ್ಟಿ ಅನ್ನಿಸ್ರು ನೀವು ನೀರು ಆ್ಯಡ್ ಮಾಡ್ಕೋಬೋದು. ಇದನ್ನು ಈಗ 10 ನಿಮಿಷ ತೆಗೆದಿಡ್ತಾ ಇದ್ದೀನಿ. ಈಗ ಒಂದು ಪ್ಯಾನ್ಗೆ 2 ಸ್ಪೂನ್ ಆಗಷ್ಟು ಆಯಿಲ್ ಹಾಕ್ತಾ ಇದ್ದೀನಿ. ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ, ಸ್ವಲ್ಪ ಇಂಗು. ಇದು ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ ರೀ. ಸ್ವಲ್ಪ ಇದು ಫ್ರೈ ಆಗಲಿ ರೀ. ಇದಕ್ಕೆ ಒಂದು ಕಟ್ ಮಾಡಿ ಇಟ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ, ಖಾರ ನೀವು ನೋಡಿಕೊಂಡು ಹಾಕೋಬೋದು. ಸ್ವಲ್ಪ ಕಟ್ ಮಾಡಿರೋ ಹಸಿ ಶುಂಠಿ, ಗ್ಯಾಸ ಮೀಡಿಯಮ್ ಫ್ಲೇಮ್ದಾಗಿರಲಿ ರೀ. ಒಂದು ಆನಿಯನನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ರೀ. ಇದ್ರ ಸ್ವಲ್ಪ ಕಲರ್ ಚೇಂಜ್ ಆಗೋಷ್ಟು ಫ್ರೈ ಮಾಡ್ತಾ ಇದ್ದೀನಿ ರೀ. ಈಗ ಇದ್ರದ್ದು ಕಲರ್ ಚೇಂಜ್ ಆದಮೇಲೆ ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರು, ಅರ್ಧ ಸ್ಪೂನ್ ಆಗಷ್ಟು ಅರಿಶಿಣ ಪುಡಿ, 1 ಸ್ಪೂನ್ ಆಗಷ್ಟು ಧನಿಯಾ ಪೌಡ್ರು, ಅರ್ಧ ಸ್ಪೂನ್ ಆಗಷ್ಟು ಗರಂ ಮಸಾಲ. ಇದನ್ನು ಈಗ ಚೆನ್ನಾಗಿ ಫ್ರೈ ಮಾಡೋಣ್ರಿ. ಇದಕ್ಕೆ ನಾನು 2 ಬಾಯ್ಲ್ಡ್ ಪೊಟ್ಯಾಟೋವನ್ನು ಗ್ರೇಟ್ ಮಾಡಿ ಹಾಕ್ತಾ ಇದ್ದೀನಿ. ನೀವು ಇದನ್ನು ಸ್ಮ್ಯಾಶ್ ಮಾಡಿನೂ ಹಾಕೋಬಹುದು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಆಗಷ್ಟು ಆಮ್ಚೂರ್ ಪೌಡ್ರ್ ಹಾಕ್ತಾ ಇದ್ದೀನಿ. ನೀವು ಇದರ ಬದಲಾಗಿ ಲೆಮನ್ ಜ್ಯೂಸನ್ನು ಹಾಕ್ಬೋದು. ನೋಡ್ರಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ. ಇದಕ್ಕೆ ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ನೋಡ್ರಿ. ಈಗ ಇದು ಕರೆಕ್ಟಾಗಿ ರೆಡಿಯಾಗಿದೆ ರೀ. ಇದನ್ನು ನಾನು ಸ್ವಲ್ಪ ಹೊತ್ತು ಆರ್ಲಕ್ಕೆ ಬಿಡ್ತಾ ಇದ್ದೀನಿ. ಈಗ ನೋಡ್ರಿ, ನಾನು ಇದು ಬ್ರೇಕ್ಫಾಸ್ಟ್ ಗ್ಲಾಸ್ನಲ್ಲೇ ಮಾಡ್ಕೊಳ್ಳೋದ್ರಿಂದ ಈ ರೀತಿಯಾಗಿರೋ ಗ್ಲಾಸನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾನು ಆಯಿಲನ್ನು ಗ್ರೀಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ನೀಟಾಗಿ ಗ್ರೀಸ್ ಮಾಡೋದ್ರಿಂದ ಯಾವುದೇ ಥರದ್ದು ಹಿಟ್ಟು ಅಂಟೋದಿಲ್ಲ, ಚೆನ್ನಾಗಿ ಬಿಡ್ತದೆ ರೀ. ಈಗೆಲ್ಲವನ್ನು ನಾನು ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸ್ಟಫಿಂಗ ಈಗ ಆರ್ಯದ್ರಿ. ಸ್ವಲ್ಪ ಸ್ವಲ್ಪ ತಗೊಂಡು ಈ ರೀತಿ ನಾನು ನಿಮ್ಗೆ ರೋಲ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ರಿ, ಇದು ರೋಲು ಎಷ್ಟು ಇರ್ಬೇಕಂದ್ರೆ ಇದನ್ನ ಏನು ಗ್ಲಾಸ್ ತೊಗೊಂಡಿನಲ್ರಿ ಅದರ ಅರ್ಧ ಅಥವಾ ಒಂಚೂರು ಹೆಚ್ಚು ಇರಬೇಕು. ಈಗ ನೋಡ್ರಿ, ಒಮ್ಮೆಲೆ ನಾನು ಈ ರೀತಿ ರೋಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದು ಹಿಟ್ಟು ರೆಡಿ ಆಗ್ಯದ್ರಿ. ಸ್ವಲ್ಪ ಗಟ್ಟಿ ಅನಿಸಿದ್ರೆ ನೀವು ನೀರನ್ನು ಆ್ಯಡ್ ಮಾಡ್ಬೋದು. ಹಿಟ್ಟಿನ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕ್ರಿ ಇದು. ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಆಗಷ್ಟು ಈನೋ ಹಾಕ್ತಾ ಇದ್ದೀನಿ. ನೀವು ಬೇಕಂದ್ರೆ ಬೇಕಿಂಗ್ ಸೋಡಾನು ಹಾಕ್ಬೋದು. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ. ನೋಡ್ರಿ, ನಾನು ಹಿಟ್ಟು ಯಾವ ರೀತಿ ಈ ಗ್ಲಾಸ್ನಲ್ಲಿ ಹಾಕ್ತಾ ಇದ್ದೀನಿ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ಅರ್ಧ ಗ್ಲಾಸ್ ಆಗಷ್ಟು ಮಾತ್ರ ನಾನೀಗ ಹಿಟ್ಟು ಹಾಕ್ತಾ ಇದ್ದೀನಿ. ನೋಡ್ರಿ, ಇಷ್ಟು ಹಿಟ್ಟು ಹಾಕಿದ್ದೀನಿ ರೀ. ಇದಕ್ಕೆ ನಾನು ಆ ರೋಲನ್ನು ಹಾಕ್ತಾ ಇದ್ದೀನಿ. ನೋಡ್ರಿ, ಇದು ಈಗ ಕವರ್ ಆಗಂಗೆ ಇನ್ನೊಂದು ಸ್ವಲ್ಪ ಬ್ಯಾಟ್ರ್ ಹಾಕ್ತಾ ಇದ್ದೀನಿ. ನೋಡ್ರಿ, ಇಷ್ಟು ಹಾಕಿದ್ರೆ ಸಾಕ್ರಿ. ಇದು ಸ್ಟೀಮ್ ಆದಮೇಲೆ ಗ್ಲಾಸಿಗೆ ಫುಲ್ಲಾಗಿ ಕವರ್ ಆಗಿರ್ತದೆ ರೀ. ಇನ್ನೊಂದನ್ನು ನಿಮಗೆ ಹಾಕೀಗ ತೋರಿಸ್ತಾ ಇದ್ದೀನಿ. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ನೋಡ್ರಿ, ಈ ರೀತಿ ನಾನು ಎಲ್ಲ 3 ಗ್ಲಾಸ್ಗಳಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ.
ಈಗ ಇಡ್ಲಿ ಪಾತ್ರೆಗೆ ನಾನು ಆಲ್ರೆಡಿ ನೀರನ್ನು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ಇದು ನೀರು ಕಾಯ್ದದ, ಇದನ್ನು ನಾವು ಸ್ಟೀಮ್ ಮಾಡೋಣ್ರಿ. ಇದನ್ನು ನೀವು ಗ್ಯಾಸ ಹೈ ಫ್ಲೇಮ್ದಾಗ 15 ನಿಮಿಷ ಸ್ಟೀಮ್ ಮಾಡಿರಿ. ನೋಡ್ರಿ ಈ ರೀತಿ ಇದು ಸ್ಟೀಮ್ ಆಗಿ ರೆಡಿ ಆಗ್ಯದ್ರಿ. ಇದನ್ನು ನಾನು ಚೆಕ್ ಮಾಡ್ತಾ ಇದ್ದೀನಿ. ನೋಡ್ರಿ ಯಾವುದೇ ಹಿಟ್ಟು ಅಂಟಿಲ್ಲ ಅಂದ್ರೆ ಇದು ಕರೆಕ್ಟಾಗಿ ಸ್ಟೀಮ್ ಆಗ್ಯದ್ರಿ. ಇದನ್ನು ಸ್ವಲ್ಪ ಹೊತ್ತು ಆರ್ಲಕ್ಕೆ ಬಿಡ್ತಾ ಇದ್ದೀನಿ ನಾನು. ಈ ಬ್ರೇಕ್ಫಾಸ್ಟ್ ಇನ್ನೂ ಟೇಸ್ಟಿ ಆಗಕ್ಕೆ ನೋಡ್ರಿ ಈ ರೀತಿ ಕೋಲ್ಡ್ ಆಗಕ್ಕೆ ಬಿಡ್ತಾ ಇದ್ದೀನಿ. ಈ ಬ್ರೇಕ್ಫಾಸ್ಟ್ ಇನ್ನೂ ಟೇಸ್ಟಿಯಾಗಿ ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಹಾಕ್ತಾ ಇದ್ದೀನಿ. 1 ಸ್ಪೂನ್ ಆಯಿಲು, ಅರ್ಧ ಸ್ಪೂನ್ ಆಗ ಸಾಸಿವೆ, ಸ್ವಲ್ಪ ಇಂಗು, ಒಂದು ಸ್ವಲ್ಪ ಕರಿಬೇವು ಸೊಪ್ಪು, 1 ಸ್ಪೂನ್ ಆಗಷ್ಟು ಬಿಳಿ ಎಳ್ಳು ಹಾಕ್ತಾ ಇದ್ದೀನಿ. ಎಳ್ಳಿನಿಂದ ಇದು ತುಂಬಾ ಟೇಸ್ಟಿ ಕೊಡ್ತದೆ. ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರ್, 1 ಸ್ಪೂನ್ ಆಗಷ್ಟು ನಾನಿಲ್ಲಿ ಪಾವ್ ಭಾಜಿ ಮಸಾಲ ಹಾಕ್ತಾ ಇದ್ದೀನಿ. ನೀವು ಬೇಕಂದ್ರೆ ಮ್ಯಾಗಿ ಮಸಾಲನೂ ಹಾಕ್ಬೋದು. ಇದಕ್ಕೆ ಕಟ್ ಮಾಡಿರೋ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಇದನ್ನು ನೀವು ಗ್ಯಾಸ ಲೋ ಫ್ಲೇಮ್ದಾಗ ಇಟ್ಟನೆ ಮಾಡ್ಬೋದು. ಇದು ನೋಡ್ರಿ ಈಗ ಇದು ಕೋಲ್ಡ್ ಆಗಿದೆ. ಈ ರೀತಿ ನಾನು ಚಾಕುವಿನಿಂದ ಇವನ್ನ ತೆಗಿತಾ ಇದ್ದೀನಿ. ಇದು ಒಂದು ಡಿಫ್ರೆಂಟಾಗಿ ತುಂಬಾ ಟೇಸ್ಟಿಯಾಗಿರ್ತದೆ ಬ್ರೇಕ್ಫಾಸ್ಟ್. ನೋಡ್ರಿ ಈ ರೀತಿ ಗ್ಲಾಸ್ ಸ್ವಲ್ಪನೇ ನೋಡ್ರಿ ಈ ರೀತಿ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಇದು ಬಂದದ್ರಿ. ಎಲ್ಲವನ್ನು ನಾನು ಒಮ್ಮೆಲೆ ತೆಗೆದು ಇಟ್ಕೋತಾ ಇದ್ದೀನಿ. ನೋಡ್ರಿ ಈ ರೀತಿ ಈ ರೋಲ್ಗಳನ್ನು ಈ ಮಸಾಲೆ ಒಳಗೆ ನೋಡ್ರಿ ಈ ಥರ ಮಸಾಲೆ ಸ್ಪ್ರೆಡ್ ಆಗಂಗೆ ರೋಲ್ ಮಾಡ್ತಾ ಇದ್ದೀನಿ. ನೋಡ್ರಿ ಇದಕ್ಕೆಲ್ಲ ಮಸಾಲೆ ನೀಟಾಗಿ ಸ್ಪ್ರೆಡ್ ಆಗಿದೆ. ಎಲ್ಲವನ್ನು ನಾನು ಮಸಾಲೆ ಸ್ಪ್ರೆಡ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಮಗೆ ಈಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ನೋಡಿರಿ ಒಳಗೆ ಸ್ಟಫಿಂಗ್ ಇರೋದ್ರಿಂದ ಇದು ತಿನ್ನೋಕೆ ತುಂಬಾ ಟೇಸ್ಟಿಯಾಗಿರ್ತದೆ ರೀ. ಮತ್ತು ಒಳ್ಳೆ ರೆಸಿಪಿ ಜೊತೆ ಸಿಗೋಣ್ರಿ. ಎಲ್ಲರಿಗೂ ಧನ್ಯವಾದಗಳು.